ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಇದು ನಮ್ಮ ದಸರಾ ಹಬ್ಬದ ದಿನದ್ದು ವ್ಲಾಗ್ ಆಗಿರುತ್ತೆ. ಇದು ಸ್ವಲ್ಪ ಲೇಟಾಗಿ ಹೋಗ್ತಾ ಇದೆ, ಬೇಜಾರು ಮಾಡ್ಕೊಳ್ಬೇಡಿ. ಇದು ನಮ್ಮ ಮನೆಯ ಎದುರುಗಡೆಯಿಂದ ದುರ್ಗಾದೇವಿಯ ಮೂಲಸ್ಥಾನದಿಂದ ಅಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೆ ವೇಷಭೂಷಣಗಳೆಲ್ಲ ಬರ್ತಾ ಇರುತ್ತೆ ಅಲ್ಲಿಂದ. ಈ ಸತಿ ಅಂತೂ ತುಂಬಾ ಅದ್ಧೂರಿಯಾಗಿ ನಡೀತು. ಅರೆ, ರಂಗೋಲಿ ಹಾಕೋ ಟೈಮಲ್ಲಿ ಮೋಡ ಒಂದು ಆಗಿತ್ತು ಅಂತ ಅಂದ್ಕೊಂಡ್ರೆ ಅಷ್ಟಿಷ್ಟಲ್ಲ. ಅಂದರೆ ಮಳೆನೇ ಬಂದು ಹೋಗಿ ನಾವು ಹಾಕಿರೋ ರಂಗೋಲಿ ಅಷ್ಟು ವೇಸ್ಟ್ ಆಗೋಗುತ್ತೆ ಅಂತ ನೋಡಿದ್ವಿ. ಹಾಗೆಯೇ ವಾದ್ಯದವರು, ಹಾಗೆ ವೇಷ ಹಾಕಿರೋ ದುರ್ಗಾದೇವಿ ವೇಷ ಹಾಕಿರೋರು, ಹಾಗೇ ಯಾವುದ್ಯಾವುದು ಕೆಲವೊಂದು ವೇಷಗಳನ್ನು ಹಾಕಿದ್ರು. ಹಾಗೆ ತುಂಬ ಚೆನ್ನಾಗಿತ್ತು. ಹಾಗೆಯೇ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಿಮ್ಮೆಲ್ಲರೂ ದಸರಾ ಹಬ್ಬ ಹೇಗೆ ನಡೀತು ನಿಮ್ಮೂರಲ್ಲಿ? ಈ ಸತಿ ನಾವು ದಸರಾ ಹಬ್ಬದ ದಿನ ದಸರಾ ಹಬ್ಬದ ದಿವಸ ಅಲ್ಲ, ದಸರಾ ಟೈಮಲ್ಲಿ ಈ ಸತಿ ನಾವು ನವರಾತ್ರಿ ಟೈಮಲ್ಲಿ ನಾವು ಸಿಗಂದೂರು ದೇವಿ ದರ್ಶನಕ್ಕೆ ಹೋಗಿದ್ವಿ. ತುಂಬ ಖುಷಿ ಆಯಿತು, ಯಾಕಂದರೆ ನವರಾತ್ರಿ ಟೈಮಲ್ಲಿ ದೇವಿ ದರ್ಶನ ಆಯ್ತಲ್ವ ಈ ಸತಿ. ಆ ವ್ಲಾಗ್ ಹಾಕೋದಿತ್ತು, ಆದರೆ ಆ ವ್ಲಾಗ್ ಮುಂಚೆನೇ ಹಾಕೋದಿತ್ತು. ಆದರೆ ಆ ಟೈಮಲ್ಲಿ ನನ್ನ ಮೊಬೈಲ್ ಅಂತೂ ಕೆಟ್ಟೋಗಿತ್ತು. ಹಾಗಾಗಿ ಆ ಕಾರಣದಿಂದ ಆ ವಿಡಿಯೋವನ್ನು ಇದಾದ ನಂತರ ಆ ವ್ಲಾಗನ್ನು ನಾನು ಶೇರ್ ಮಾಡ್ತೀನಿ. ದಾಂಡ್ಯ ಆಗಿರ್ಬೋದು, ವಾದ್ಯದವರಾಗಿರ್ಬೋದು, ಹಾಗೆ ಸಂಘದ ಸದಸ್ಯರೆಲ್ಲ ಮಹಿಳೆಯರು, ಭಜನಾ ಮಂಡಳಿಯ ಅಥವಾ ಕಳಸ ಹಿಡ್ಕೊಂಡು ಅವರೆಲ್ಲ ಬಂದಿದ್ದರು. ತುಂಬ ಅಂದರೆ ತುಂಬ ಅದ್ಧೂರಿಯಾಗಿತ್ತು. ಹೋದ ಸತಿ ಏನು ಅಷ್ಟೇನು ಇರಲಿಲ್ಲ, ಈ ಸತಿ ತುಂಬಾ ಅದ್ಧೂರಿಯಾಗಿ ನಡೀತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಕೊನೆ ತನಕ ನೋಡಿ, ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಸತಿ ನನಗಂತೂ ದಾಂಡ್ಯ ಆಡೋಕೆ ಒಂದು ಸತಿನೂ ಆಗಲಿಲ್ಲ. ಆಡೋಕೆ ಬಿಡು, ನೋಡ್ಲಿಕ್ಕೆ ಅನ್ಸತ್ತಿನೂ ಆಗಲೇ ಇಲ್ಲ ಈ ಸತಿ. ಯಾಕೋ ಏನೋ ಕೆಲ್ಸಕ್ಕೆ ಹೋಗ್ತಿದ್ನಲ್ವ, ಆದರೂ ಕೆಲಸಕ್ಕೆ ರಜೆ ಕೊಟ್ಟರು ಕೂಡ ರಾತ್ರಿ ಹೊತ್ತು ಟೈಮಲ್ಲಿ 10 ಗಂಟೆ ನಂತರನೇ ಮಳೆ ಶುರುವಾಗ್ತಿತ್ತು. ಹಾಗಾಗಿ ಈ ಸತಿ ದಸರಾ ಸ್ವಲ್ಪ ಮಳೆಯಲ್ಲಿ ಹೋಯಿತು ಅಂತ ಅಂದ್ಕೊಳ್ತೇನೆ. ಇನ್ನು ಮುಂದೆ ದೀಪಾವಳಿ ಬರ್ತಾ ಇದೆ. ಆ ದೀಪಾವಳಿ ಹೇಗೆ ಒಳ್ಳೆ ರೀತಿಯಲ್ಲಿ ನಡೆದ್ರೆ ಸಾಕು. ಆದರೆ ದಸರಾ ಟೈಮಲ್ಲಿ ಮಳೆ ಬರುತ್ತೆ ಅಂತ ತಿಳ್ಕೊಂಡ್ವಿ, ಆದ್ರೂ ಬರಲಿಲ್ಲ. ಆ ದೇವಿ ದಯೆಯಿಂದ ಪಲ್ಲಕ್ಕಿ ಉತ್ಸವ ಅಂತೂ ತುಂಬ ಚೆನ್ನಾಗಿ ನಡೆದಿತ್ತು. ಪಲ್ಲಕ್ಕಿ ಉತ್ಸವ ವಿಡಿಯೋ ನನಗೆ ತೆಗೀಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಕುಳ್ಳಕ್ಕಿದ್ದೆ. ಆದರೆ ಅದು ಪಲ್ಲಕ್ಕಿ ಉತ್ಸವ ತುಂಬ ರಶ್ ಇರೋದ್ರಿಂದ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಹತ್ತಿರದಿಂದ ವೀಡಿಯೋ ತೆಗಿಬೇಕಲ್ವ, ಚಲೋ ಆಗ್ತಿತ್ತು. ಆದರೆ ತುಂಬ ದೂರ ಇರೋದ್ರಿಂದ ಅದು ನಮಗೆ ಮೊಬೈಲ್ ಮೇಲ್ಗಡೆಯಿಂದ ಕ್ಯಾಮ್ರಾ ಎತ್ತಿ ಇದು ಮಾಡಿದರೆ ಅಡ್ಡಿಲ್ಲ ಆಗಿತ್ತು. ದೇವಿ ಹಾಕಿರೋ ವೇಷಭೂಷಣ ಕೂಡ ಚಲೋ ಇತ್ತು. ವಾದ್ಯದವರೆಲ್ಲ ಬಂದಿದ್ದರು. ಹಾಗೆ ನಮ್ಮ ಮನೆ ಎದುರುಗಡೆಯಿಂದನೇ ಹೋಗುತ್ತೆ ಅಲ್ವಾ. ನಮ್ಮ ಏರಿಯಾದವರೆಲ್ಲ ಹೆಣ್ಮಕ್ಳೆಲ್ಲ ಸೇರಿ, ಹೆಣ್ಮಕ್ಳು ಮಹಿಳೆಯರು ತುಂಬ ಸಪೋರ್ಟ್ ಮಾಡ್ತಾರೆ. ಏನಾದ್ರು ಪಲ್ಲಕ್ಕಿ ಉತ್ಸವ ಬರೋದಾಗಲಿ, ಈಗ ಪಲ್ಲಕ್ಕಿ ನಮ್ಮ ಗ್ರಾಮ ದೇವತೆ ಆಗಿರುವಂಥ ದುರ್ಗಾದೇವಿ ಪಲ್ಲಕ್ಕಿ ಕೂಡ ಈಗ ಹುಣ್ಣಿಮೆ ಆದ ತಕ್ಷಣವೇ ಊರಿಗೆ ಹೋಗುತ್ತೆ. ಹಾಗೆ ಅದು ನಮ್ಮ ಏರಿಯಾ ಕಡೆ ಬಂದಾಗಲೆಲ್ಲ ರಂಗೋಲಿ, ನಮ್ಮ ಈಗ ಸೈಡವರು ದೀಕ್ಷಾ ಮತ್ತು ಸ್ನೇಹ ಅಂತ, ಹಾಗೆ ದೀಕ್ಷಾ, ಸ್ನೇಹ, ಪೂಜಾ ಹಾಗೂ ಅಷ್ಟು ಹೆಣ್ಣುಮಕ್ಕಳು ತುಂಬ ಚೆನ್ನಾಗಿ ಹಾಕ್ತಾರೆ ರಂಗೋಲಿ. ಹಾಗೆ ನಮಗೂ ತಗೊಳ್ತಾರೆ, ಖುಷಿ ಆಗತ್ತೆ. ಇದು ನೋಡಿ, ಭಜನಾ ಮಂಡಳಿಯವರು, ದೊಂಡಿನ ದುರ್ಗಾ ದೇವಸ್ಥಾನದ ಭಜನಾ ಮಹಿಳೆಯರು. ಹಾಗೆಯೇ ನಾವು ಇಲ್ಲಿ ಸಿಗಂದೂರಿಗೆ ಹೋಗಿದ್ವಲ್ಲ, ದೇವಿ ದರ್ಶನ ಆದ ತಕ್ಷಣ ಅದ್ರ ಮಾರನೇ ದಿವಸ ಒಂದು ದಿವಸ ಬಿಟ್ಟು ಬಂದಿದ್ದು. ನಾವು ಸೋಮವಾರ ಸಿಗಂದೂರಿಗೆ ಹೋಗಿದ್ವಿ. ಮಂಗಳವಾರ ದಿವಸ ಅಲ್ಲಿಂದ ದೇವಿ ದರ್ಶನ ಬೆಳಿಗ್ಗೆನೇ ಮಾಡಿಕೊಂಡು, ಮಂಗಳವಾರ ದಿವಸ 7 ಗಂಟೆಗೆ ಅಲ್ಲಿಂದ ಬಸ್ ಇರುತ್ತೆ, ಅದ್ರ ಹತ್ಕೊಂಡು ಇಲ್ಲಿ 10 ಗಂಟೆ ಒಳಗಡೆ ನಾವು ಭಟ್ಕಳದಲ್ಲಿ ಬಂದು ಇಳಿದ್ವಿ. ಭಟ್ಕಳದಲ್ಲಿ ಇಲ್ಲಿ ಮನೆ ಬರೋ ತನಕ 11 ಗಂಟೆ ಆಯಿತು. ಇಲ್ಲಿ ಬಂದು ಆಗುವಷ್ಟರಲ್ಲಿ ಒಂದು 11-12 ಗಂಟೆ ಅಷ್ಟರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆಯೇ ನಾವು ಅದಾದ ನಂತರನೇ ಇದು ನೋಡಿ, ಇದು ಕಳಸವನ್ನು ಹಿಡ್ಕೊಂಡು ಬಂದಿರುವಂಥದ್ದು ಮಹಿಳೆಯರು. ಅದರ ಹಿಂದೆ ಬರುವಂತಹ ಪಲ್ಲಕ್ಕಿ ಉತ್ಸವ ನಮ್ಮ ಗ್ರಾಮ ದೇವತೆಯಾಗಿರುವಂತಹ ದಂಡಿನ ದುರ್ಗಾದೇವಿ. ಹಾಗೆ ನಮ್ಮ ಮಾವ ಕೂಡ ಇದ್ದರು, ಪ್ರಭಾತ್ ನಗರದ ಮಾವ. ಇದು ನೋಡಿ ಎಷ್ಟು ಚಲೋ ಮಾಡಿ ಪಲ್ಲಕ್ಕಿ ಉತ್ಸವ ಅಂತೂ ಅದ್ಧೂರಿಯಾಗಿತ್ತು. ಆ ಪಲ್ಲಕ್ಕಿ ಉತ್ಸವ 5 ದೇವಿ ದೇವಸ್ಥಾನದ ಪಲ್ಲಕ್ಕಿ ಉತ್ಸವನೂ ಒಂದಾಗಿರ್ತಾರೆ. ಅದು ಮುಂದೆ ಒಂದು ದಿವಸ ಬರೋದು ಯಾವುದಂತ